ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ. ಅಲ್ಲಿ ಎಪಿಎಂಸಿ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಲೂರ್ ಮೇಲೆ ಕೇಸ್ ಕೊಟ್ಟಿದ್ದಾರಂತೆ. ಅದೇನಾದ್ರೂ ಇದ್ರೂ ಕೂಡ ಅದನ್ನ ಕಾನೂನು ಪ್ರಕಾರ ಅದನ್ನ ನಾವು ಫೇಸ್ ಮಾಡ್ತೀವಿ. ನೋಡಿ, ಈಗಾಗಲೇ ಸನ್ಮಾನ್ಯ ವಿಜೇಂದ್ರ ಅವರು ಮಾಧ್ಯಮಗಳಲ್ಲಿ ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ಬಳ್ಳಾರಿ ರ್ಯಾಲಿಯಲ್ಲಿ ಕೂಡ ಅವರು ಹೇಳಿದ್ದಾರೆ. ಎಂಟೈರ್ ಕೋರ್ ಕಮಿಟಿಯಲ್ಲಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲರೂ ಕೂಡ ಸೇರಿ ಒಕ್ಕರ್ಲಿಂದ ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಇರುವಂತದ್ದು. ಇವತ್ತು ನಾಳೆ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಇರೋ ಕಾರಣ ನಂತರ ಇವತ್ತು ಸನ್ಮಾನ್ಯ ವಿಜೇಂದ್ರ ಅವರು ದೆಹಲಿಗೆ ಅವರು ಹೋಗ್ಬಿಟ್ಟು ಮುಂದಿನ ಹೋರಾಟ ಪಾದಯಾತ್ರೆ ಬಗ್ಗೆ ಒಂದು ದಿನಾಂಕವನ್ನು ನಿಗದಿಪಡಿಸಿಕೊಳ್ಳುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅವ್ರು ಹೇಳಿದ್ದಾರೆ. ಇನ್ನು ನಿರೀಕ್ಷೆ ಏನಿದೆ ಪಾದಯಾತ್ರೆಗೆ ಅವಕಾಶ ಸಿಗುತ್ತೆ ಅಂತ? ಖಂಡಿತವಾಗ್ಲೂ ಕೂಡ ಇವತ್ತು ಸಿಬಿಐ ಎಂಕ್ವೈರಿಗೆ ನಾವು ಕೊಡಿಯುತ್ತಂದ್ರೆ ಇವತ್ತು ಬಳ್ಳಾರಿಯಲ್ಲಿ ಅವರು ಹೊಟ್ಟೆ ಕಿಚ್ಚನ್ನ ಪಾದಯಾತ್ರೆ ಮಾಡ್ತಾರೆ, ಅವರು ತುಂಬಾ ಕೆಟ್ಟ ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಮೀಡಿಯಾಗಳಲ್ಲಿ ಸಾವಿರಾರು ಮಂದಿ ಮನೆ ಮೇಲೆ ದಾಳಿ ಮಾಡಿಬಿಟ್ಟು ಫೈರಿಂಗ್ ಮಾಡಿ ಒಬ್ಬ ಕಾರ್ಯಕರ್ತನ ಕೊಲೆ ಮಾಡಿ ನನ್ನ ಕೊಲೆ ಅಂತ ಮಾಡಿ ನನ್ನ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಎಸೆತ ಮಾಡಿದ್ದನ್ನ ಇಡೀ ಜಗತ್ತೇ ನೋಡಿದ್ರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆ ವಿಷಯ ಬಗ್ಗೆ ಪ್ರಸ್ತಾಪ ಮಾಡಿದಂಗೆ ನಾನು 7 ಪ್ರಕರಣಗಳನ್ನ ಸಿಬಿಐ ಎಂಕ್ವೈರಿ ಕೊಟ್ಟಿದ್ದೀನಿ. ಈ ಪ್ರಕರಣವನ್ನ ತಪ್ಪಿಸೋದಿಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ?